ಪ್ರೈಸ್ ದಿ ಲಾರ್ಡ್. ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ದಿನದ ವಾಕ್ಯದ ಧ್ಯಾನಕ್ಕಾಗಿ ಯೋನನ ಪುಸ್ತಕವನ್ನು ತೆಗೆದುಕೊಳ್ತಾ ಇದ್ದೇನೆ. ಯೋನನ ಪುಸ್ತಕ 1ನೇ ಅಧ್ಯಾಯ ಮೊದಲು 2 ವಚನಗಳು. ಯೆಹೋವನು ಅಮಿತ್ತೈಯ ಮಗನಾದ ಯೋನನಿಗೆ, ನೀನೆದ್ದು ಆ ದೊಡ್ಡ ಪಟ್ಟಣವಾದ ನಿನೆವೆಗೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಅದನ್ನು ಖಂಡಿಸು. ಅದರ ನಿವಾಸಿಗಳ ದುಷ್ಟತನವು ನನ್ನ ಸನ್ನಿಧಿಗೆ ಮುಟ್ಟಿದೆ ಎಂದು ಅಪ್ಪಣೆ ಮಾಡಿದನು. ದೇವರು ಯೋನನನ್ನು ಆ ಒಂದು ನಿನೆವೆ ಪಟ್ಟಣದಲ್ಲಿ ಇರುವಂತ ಜನಗಳ ಒಂದು ದುಷ್ಟತನವನ್ನು ನೋಡಿ ದೇವರು ಯೋನನನ್ನು ಸೇವೆಗೆ ಆರಿಸ್ಕೊಂತ ಇದ್ದಾರೆ. ನೀನು ಅಲ್ಲಿಗೆ ಹೋಗಿ ಅವರಿಗೆ ಅವರ ದುಷ್ಟತನವನ್ನು ತಿಳಿಸಿ ಖಂಡಿಸಿ ಅವರನ್ನು ನೀನು ಒಂದು ಸುವಾರ್ತೆ ಅಂತ ತಿಳ್ಕೊಂಡು ಆ ಸ್ಥಳದಲ್ಲಿ ನೀನು ಒಂದು ಸುವಾರ್ತೆಯನ್ನು ಹೇಳು ಅನ್ನೋದಕ್ಕಾಗಿ ದೇವರು ಸೇವೆಗಾಗಿ ಆ ನಿನೆವೆ ಪಟ್ಟಣಕ್ಕೆ ಯೋನನನ್ನ ಆರಿಸ್ಕೊಂತಾರೆ. 3ನೇ ವಚನ. ಆದರೆ ಯೋನನು ಯೆಹೋವನ ಸನ್ನಿಧಿಗೆ ತಪ್ಪಿಸಿಕೊಳ್ಳುವ ಹಾಗೆ ತಾರ್ಷೀಸಿಗೆ ಓಡಿ ಹೋಗಬೇಕೆಂದು ಹೊರಟು ಯೊಪ್ಪಕ್ಕೆ ಇಳಿದು ಅಲ್ಲಿ ತಾರ್ಷೀಸಿಗೆ ತೆರಳುವ ಹಡಗನ್ನು ಕಂಡು ಬಾಡಿಗೆ ಕೊಟ್ಟು ಯೆಹೋವನ ಸನ್ನಿಧಿಯಿಂದ ತಾರ್ಷೀಸಿಗೆ ಪ್ರಯಾಣ ಮಾಡಬೇಕೆಂದು ಹಡಗಿನವರೊಳಗೆ ಅದನ್ನು ಹತ್ತಿದನು. ಸಾಕು. ಇಲ್ಲಿ ನಾವು ನೋಡ್ತೀವಿ, ದೇವರು ಹೇಳಿದಂತಹ ಒಂದು ಮಾರ್ಗವನ್ನು, ಆ ನಿನೆವೆ ಪಟ್ಟಣಕ್ಕೆ ಹೇಳಿದಂತಹ ಒಂದು ಸೇವೆಯನ್ನು ಯೋನನು ನಿರಾಕರಿಸಿ ದೇವರ ಸನ್ನಿಧಿಯಿಂದ ತಪ್ಪಿಸಿಕೊಂಡು ಆತನು ಬೇರೆ ದಾರಿನ ಆರಿಸ್ಕೊಂತಾನೆ. ದೇವರೊಂದು ಮಾರ್ಗವನ್ನು, ದೇವರೊಂದು ಸೇವೆಯನ್ನು ಆತನಿಗೆ ಕೊಟ್ಟಿರ್ತಾರೆ. ಆದರೆ ಆತನು ದೇವರ ಒಂದು ಸೇವೆಯನ್ನು ನಿರಾಕರಿಸಿ ಆತನಿಗೆ ಇಷ್ಟವಾದ ಆತನ ಇಚ್ಛೆ ಅನುಸಾರವಾಗಿ ಆತನೇನ್ ಮಾಡ್ತಾನೆ, ಬೇರೆ ಮಾರ್ಗವನ್ನು ಉಪಯೋಗಿಸ್ಕೊಂತಾನೆ. ಅಲ್ಲಿ ಹೇಳ್ತದೆ, ಆತನೇನ್ ಮಾಡ್ದ, ದೇವರು ಹೇಳಿದ್ದು ನಿನೆವೆಗೆ ಹೋಗುವಂತ ಆತನು ತಾರ್ಷೀಷ್ ಎಂಬ ಪಟ್ಟಣವನ್ನು ಆರಿಸಿಕೊಂಡು ಆ ತಾರ್ಷೀಷಿಗೆ ಹೋಗ್ತಾನೆ. ಕಾರಣ ಏನಂದ್ರೆ, ಆತನಿಗೆ ಆ ಒಂದು ನಿನೆವೆ ಪಟ್ಟಣದಲ್ಲಿ ಇರುವಂತ ಜನಗಳು ರಕ್ಷಣೆಗೆ ಬರೋದು ಆತನಿಗೆ ಇಷ್ಟ ಇರಲಿಲ್ಲ. ಯಾಕೆಂದ್ರೆ ಅವರ ಅನ್ಯ ಜನಗಳಾಗಿದ್ರು, ಇವನು ಹಿಬ್ರಿಯನಾಗಿದ್ದ. ಹಿಬ್ರಿಯರ ಒಂದು ಮನಸ್ಸಿನಲ್ಲಿ ಇರೋದು ಏನಂದ್ರೆ, ನಾವೆಲ್ಲ ಹಿಬ್ರಿಯರು, ನಾವು ಮಾತ್ರ ರಕ್ಷಣೆ ಹೊಂದಬೇಕು, ದೇವರು ನಮ್ಮನ್ನ ಮಾತ್ರ ಪ್ರೀತಿಸ್ತಾರೆ, ಅವರೆಲ್ಲರೂ ರಕ್ಷಣೆ ಹೊಂದಬಾರದೆ ಅನ್ನೋದೇನೆ ಯೋನನಿಗೆ ಒಂದು ಅವರ ಒಂದು ಆಲೋಚನೆಗಳಾಗಿತ್ತು. ಅದಕ್ಕೆ ಅವನು ಆ ದುಷ್ಟ ಜನಗಳ ಹತ್ರ ಹೋಗೋದಕ್ಕೆ ಇಷ್ಟಪಡದೆ ಆತನ ಇಚ್ಛೆ ಅನುಸಾರವಾಗಿ ಆತನ ಏನ್ ಮಾಡ್ತಾನೆ, ತಾರ್ಷೀಷಿಗೆ ಹೋಗ್ತಾನೆ. ಮುಂದೆ, ಬಳಿಕ ಯೆಹೋವನು ಬಿರುಗಾಳಿಯನ್ನು ಸಮುದ್ರದ ಮೇಲೆ ಬಲವಾಗಿ ಬೀಸಲು ಸಮುದ್ರದಲ್ಲಿ ದೊಡ್ಡ ತುಫಾನು ಎದ್ದು ಹಡಗು ಹೊಡೆದು ಹೋಗುವ ಹಾಗಾಯಿತು. ಇಲ್ಲ ನೋಡ್ತೀವಿ, 3ನೇ ವಚನದಲ್ಲಿ ಮೊದಲನೇದಾಗಿ ಅವನು ದುಡ್ಡು ಕೊಟ್ಟಿ ಹಡಗನ್ನು ಹತ್ತಿ ಹೋಗ್ತಾ ಇರ್ತಂತ ಸಮಯದಲ್ಲಿ ಏನ್ ಮಾಡ್ತಾ ಇದ್ದಾನೆ, ದೇವರ ಸನ್ನಿಧಿಯನ್ನು ಬಿಟ್ಟಾಗ ಆತನ ದುಡ್ಡು ಖರ್ಚು ಮಾಡಿ ಆ ಹಡಗನ್ನ ಹತ್ತಿ ಆ ಒಂದು ಸಮುದ್ರದಲ್ಲಿ ಹೋಗುವಂತ ಸಮಯದಲ್ಲಿ 4ನೇ ವಚನದಲ್ಲಿ ನೋಡ್ತೀವಿ, ದೇವರು ಆ ಒಂದು ಹಡಗಿಗೆ ವಿರುದ್ಧವಾದ ಒಂದು ತೂಫಾನು, ಬಿರುಗಾಳಿಯನ್ನು ಬೀಸುವಂತೆ ಮಾಡಿ ಆ ಹಡಗನ್ನ ಅಲ್ಲಲ್ಲೋ ಕಲ್ಲಲ್ಲೋ ಮಾಡ್ತಾನೆ. ಇಲ್ಲಿ ಮುಖ್ಯವಾಗಿ ನಾವು ಹೇಳ್ತೀವಿ, ನಾವು ದೇವರ ಚಿತ್ತದ ಅನುಸಾರವಾಗಿ ನಾವು ಎಲ್ಲೇ ಹೋದರೂ ನಮಗೆ ಕಷ್ಟಗಳು ನಷ್ಟಗಳು ಬಂದ್ರೂ ಅದನ್ನ ಎದುರಿಸುವಂತ ಶಕ್ತಿ ದೇವರು ನಮಗೆ ಕೊಡ್ತಾರೆ. ಆದ್ರೆ ದೇವರ ಚಿತ್ತವಿಲ್ಲದೆ ಇರುವಂತ ಸ್ಥಳಗಳಿಗೆ ನಾವು ಹೋದಾಗ ಅಲ್ಲೇನಾಗುತ್ತೆ, ತೊಂದರೆಗಳು, ತುಫಾನುಗಳು, ಅನೇಕ ವಿಧವಾದ ಸಂಕಟಗಳು ಅಲ್ಲಿ ಬರ್ತೈತೆ. ಅಲ್ಲಿ ಸಂಕಟಗಳು ಬಂದಾಗ ನಾವು ತಿಳ್ಕೊಬೇಕು, ನಾನು ದೇವರಿಗೆ ವಿರುದ್ಧವಾಗಿ ಹೋಗ್ತಾ ಇದ್ದೀನಿ, ಅದಕ್ಕೆ ನನಗೆ ಸಂಕಟಗಳು ಬರ್ತಾ ಇದೆ ಅಂತ. ಅದೇ ರೀತಿಯಲ್ಲಿ ಯೋನನು ಸಹ ಏನ್ ಮಾಡ್ತಾ ಇದ್ದಾನೆ, ದೇವರಿಗೆ ವಿರುದ್ಧವಾಗಿ ಹಣ ಕೊಟ್ಟು ಆ ಹಡಗನ್ನ ಹತ್ತಿ ಹೋಗ್ತಾನೆ. ಆದ್ರೆ ದೇವರಿಗೆ ಅವನು ಹೋಗ್ತಾ ಇರುವಂತ ಸ್ಥಳ ಇಷ್ಟ ಇಲ್ಲ. ಆತನಿಗೆ ಹೇಗಾದ್ರೂ ಮಾಡಿ ದೇವರ ಆತನ ಮೇಲೆ ಇಟ್ಟಿರುವಂತ ಚಿತ್ತವನ್ನು ನೆರವೇರಿಸಬೇಕೆಂಬುದೇ ದೇವರ ಒಂದು ಚಿತ್ತವಾಗಿದೆ. ಅದರಿಂದ ಆ ಹಡಗನ್ನ ನಿಲ್ಲಿಸೋಕೆ ದೇವರು ವಿಶೇಷವಾದ ದೊಡ್ಡ ಬಿರುಗಾಳಿಯನ್ನ ಬೀಸ ಮಾಡ್ತಾರೆ. ಆಮೇಲೆ, ಆಗ ನಾವಿಕರು ಹೆದರಿ ತಮ್ಮ ತಮ್ಮ ದೇವರುಗಳಿಗೆ ಮೊರೆಯಿಟ್ಟು ತಮ್ಮ ಕಷ್ಟವು ಕಡಿಮೆಯಾಗುವ ಹಾಗೆ ಹಡಗಿನ ಸಾಮಾನುಗಳನ್ನು ಸಮುದ್ರಕ್ಕೆ ಬಿಸಾಟು ಬಿಟ್ಟರು. ಇಷ್ಟರೊಳಗೆ ಯೋನನು ಹಡಗಿನ ಒಳಭಾಗಕ್ಕೆ ಇಳಿದು ಮಲಗಿಕೊಂಡಿದ್ದನು. ಗಾಢ ನಿದ್ರೆ ಹತ್ತಿತು. ನೋಡಿ, ಇಲ್ಲಿ ದೇವರಿಗೆ ವಿರುದ್ಧವಾಗಿದ್ರು ಅವನು ಗಾಢ ನಿದ್ದೆ ಹತ್ತಿತ್ತಂತೆ. ಇಲ್ಲಿ ತುಂಬಾ ಬಿರುಗಾಳಿಗಳು ಬಂದಾಗ ಅಲ್ಲಿರೋರು ಸಹ ಹಡಗಲ್ಲಿ ಇರುವಂತವ್ರು, ಇವನೊಬ್ಬನೇ ಹಿಬ್ರಿಯ, ಮಿಕ್ಕಿದ್ದವರೆಲ್ಲ ಅನ್ಯ ಜನಗಳು. ಅವರೆಲ್ಲರೂ ಏನೇನ್ ಮಾಡ್ತಾರೆ, ಅವರವರ ದೇವರುಗಳಿಗೆ ಜೋರಾಗಿ ಬೇಡ್ಕೊಳ್ತಾರೆ, ದೇವರೇ ನಮ್ಮನ್ನ ಈ ಒಂದು ಆಪತ್ತಿನಿಂದ ಬಿಡುಗಡೆ ಮಾಡು. ಅನೇಕ ಸಮಯದಲ್ಲಿ ನೋಡ್ರಿ, ಇಲ್ಲಿ ಯೋನನು ಆ ದೇವರಿಗೆ ವಿರುದ್ಧವಾದ ಮಾರ್ಗದಲ್ಲಿ ಹೋಗುವಂತ ಸ್ಥಳದಲ್ಲಿ ಬೇರೆಯವ್ರಿಗೂ ನಮ್ಮಿಂದ ತೊಂದರೆ ಆಗೋದನ್ನ ನಾವಿಲ್ಲಿ ಗಮನಿಸ್ತೀವಿ.
ನಮಗೂ ತೊಂದರೆ ಆಗುತ್ತೆ, ಮತ್ತೆ ನಾವು ಹೋಗುವಂತ ಸ್ಥಳದಲ್ಲಿ ಅವ್ರಿಗೂ ಸಹ ತೊಂದರೆ ಆಗುತ್ತೆ. ಯಾಕಂದ್ರೆ ನಮ್ಮ ಮೇಲಿಟ್ಟಿರುವಂತ ದೇವರ ಚಿತ್ತ ನೆರವೇರುವುದಕ್ಕೋಸ್ಕರವಾಗಿ ನಾವು ಬೇರೆ ಕಡೆ ಹೋದ್ರೆ ಅಲ್ಲಿರುವಂತ ಜನಗಳಿಗೂ ತೊಂದರೆ ಆಗೋದನ್ನ ನಾವು ಇಲ್ಲಿ ನೋಡ್ತೀವಿ. ಅಲ್ಲಿರುವಂತ ಎಲ್ಲ ಅನ್ಯ ಜನಗಳು ತಮ್ಮ ತಮ್ಮ ದೇವರುಗಳಿಗೆ ಏನ್ ಮಾಡ್ಕೊಂತ ಇದ್ದಾರೆ, ಬೇಡ್ಕೊಂತ ಇದ್ದಾರೆ, ದೇವರೇ ನಮ್ಮನ್ನ ಕಾಪಾಡು, ಈ ಒಂದು ತುಫಾನಿಂದ ಕಾಪಾಡು, ಈ ತುಫಾನ್ ಬಂದ್ಬಿಟ್ರೆ ನಾವೆಲ್ಲ ಏನಾಗ್ಬಿಡ್ತೀವಿ, ನೀರ್ ಪಾಲಾಗ್ಬಿಡ್ತೀವಿ ಅನ್ನುವಂತ ಭಯದಲ್ಲಿ ಅವ್ರು ಅವರು ತಮ್ಮ ತಮ್ಮ ದೇವರುಗಳನ್ನ ಬೇಡ್ಕೊಂತ ಇರ್ತಾರೆ. ಆದ್ರೆ ಇಲ್ಲಿ ಯೋನನ್ನು ನೋಡ್ತೀವಿ, ಇವನು ಬೇಡ್ಕೊಂತ ಇಲ್ಲ, ಇನ್ನೇನ್ ಮಾಡ್ತಾ ಇದ್ದಾನೆ, ಅವನು ಗೊತ್ತು ಚೆನ್ನಾಗಿ ನಾನು ದೇವರಿಗೆ ವಿರುದ್ಧವಾಗಿ ಹೋಗಿದ್ದೇನೆ ಅಂತ. ಅವನಿಗೇನಾಗಿದೆ, ಆ ಹಡಗಿನ ಮೂಲೆಯಲ್ಲಿ ಹೋಗ್ಬಿಟ್ಟು ಏನ್ ಮಾಡಿದ್ದಾನೆ, ಚೆನ್ನಾಗಿ ಮಲಗಿದ್ದಾನೆ. ಆಮೇಲೆ ಹೀಗಿರಲು ಹಡಗಿನ ಯಜಮಾನನು ಅವನ ಬಳಿಗೆ ಬಂದು, ಇದೇನು ನಿದ್ದೆ ಮಾಡುತ್ತಿ? ಎದ್ದು ನಿನ್ನ ದೇವರಿಗೆ ಮೊರೆ ಇಡು. ಒಂದು ವೇಳೆ ನಿನ್ನ ದೇವರು ನಮ್ಮನ್ನು ರಕ್ಷಿಸಾನು, ನಾಶವಾಗದೆ ಉಳಿದೆವು ಎಂದು ಹೇಳಿದನು. ನೋಡಿ, ಆ ಹಡಗಿನ ಯಜಮಾನ ನೇರವಾಗಿ ನೋಡ್ತಾರೆ, ಎಲ್ಲರೂ ಅವ್ರವ್ರ ದೇವರನ್ನ ಬೇಡ್ಕೊಂತ ಇದ್ದಾರೆ ಅಂತ ನೋಡಿದಾಗ ಒಂದು ಕಡೆ ನೋಡ್ತಾನೆ, ಆ ಯೋನ ಏನ್ ಮಾಡ್ತಾ ಇರ್ತಾನೆ, ಹೋಗಿ ಮಲಗಿರ್ತಾನೆ. ಹೇಳ್ತಾ ಇದ್ದಾನೆ, ಇವ್ನಿಗೆ ಏನಪ್ಪ ಈ ಬರುವಂತ ಆಪತ್ತಿಗೆ ಇವನಿಗೆ ಭಯನೇ ಇಲ್ವಾ, ಈ ಸಮಯದಲ್ಲೂ ನಿದ್ದೆ ಮಾಡ್ತಾ ಇದ್ದಾನಲ್ಲ ಅಂತ ಹೇಳ್ಬಿಟ್ಟು ನೇರವಾಗಿ ಯೋನನ ಬಳಿಗೆ ಹೋಗಿ ಯೋನನನ್ನ ಎಬ್ಬರಿಸ್ಬಿಟ್ಟು ಹೇಳ್ತಾರೆ, ಅಪ್ಪ ನೀನ್ ಯಾರು, ಈ ತರ ಆಪತ್ತು ನಮಗೆ ಸಂಭವಿಸಿದೆ, ನೀನೇನ್ ಮಾಡು, ಒಂದು ವೇಳೆ ನಿನ್ನ ದೇವರೇನಾದ್ರೂ ನಮ್ಮನ್ನ ಕಾಪಾಡ್ಬೋದು, ನಿನ್ನ ದೇವರನ್ನ ನೀನು ಬೇಡಿಕೋ ಅಂತ ಹೇಳ್ತಾನೆ. ಆಮೇಲೆ ಅನಂತರ ನಾವಿಕರೆಲ್ಲರೂ ಈ ಕೇಡು ನಮಗೆ ಸಂಭವಿಸದಕ್ಕೆ ಯಾರು ಕಾರಣವೆಂದು ನಮಗೆ ತಿಳಿಯುವ ಹಾಗೆ ಚೀಟು ಹಾಕೋಣ ಬನ್ನಿರಿ ಎಂಬುದಾಗಿ ಮಾತಾಡಿಕೊಂಡು ಚೀಟು ಹಾಕಲು ಚೀಟು ಯೋನನಿಗೆ ಬಂತು. ಸರಿ, ಈ ಒಂದು ಆಪತ್ತು ಸಮಯದಲ್ಲೂ ಅವ್ರು ಏನ್ ಯೋಚನೆ ಮಾಡ್ತಾ ಇದಾರೆ ಅಂದ್ರೆ, ಅವ್ರ ಆಲೋಚನೆಗಳ ನಡೆ ಹೆಂಗಿದೆ ಅಂದ್ರೆ, ಇದೆಲ್ಲ ಆಗೋದಕ್ಕೆ ಏನಾದ್ರೂ ಒಂದು ಕಾರಣ ಇರ್ತೈತೆ. ಒಂದು ವೇಳೆ ನಮ್ಮ ಕುಟುಂಬ ಇರ್ಬೋದು, ನಾವು ಕೆಲಸ ಮಾಡುವಂತ ಸ್ಥಳಗಳಿರ್ಬೋದು, ನಾವು ಇರುವಂತ ಸಭೆ ಇರ್ಬೋದು, ಯಾವುದೇ ಸ್ಥಳದಲ್ಲೂ ಅಷ್ಟೇ ಅವ್ರಿಗೆ ಆ ಒಂದು ಇಕ್ಕಟ್ಟಿನಲ್ಲೂ ಆಪತ್ತಿನಲ್ಲೂ ಅವ್ರಿಗೆ ಬಂದಿರುವಂತ ಆಲೋಚನೆ ಏನಂದ್ರೆ, ಇದು ನಿಶ್ಚಯವಾಗಿ ಯಾರೋ ಒಬ್ರು ಇದಕ್ಕೆ ಕಾರಣ ಇರ್ತಾರೆ. ನಮ್ಮ ಕುಟುಂಬದಲ್ಲಾಗಲಿ, ನಾವು ಮಾಡುವಂತ ಕೆಲಸದ ಜಾಗದಲ್ಲಾಗಲಿ, ನಾವು ಎಲ್ಲೇ ಇದ್ದರೂ ಸರಿ, ಏನಾದ್ರೂ ಒಂದು ತೊಂದರೆ ಆಗ್ತಾ ಇದೆ, ಒಂದು ವಿಪತ್ತು ಬರ್ತಾ ಇದೆ, ಒಂದು ಆಪತ್ತು ಬರ್ತಾ ಇದೆ, ಕುಟುಂಬದಲ್ಲಿ ಸಮಸ್ಯೆ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಕುಟುಂಬದಲ್ಲಿ ಯಾರಾದ್ರೂ ಬರೋದಕ್ಕೆ ಕಾರಣರು ಇರ್ತಾರೆ. ಸಭೆಯಲ್ಲಿ ಏನೋ ಒಂದು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಮ್ಗೆ ತಿಳ್ಕೊಬೇಕು, ಅದರಲ್ಲಿ ಯಾರ್ದೋ ಒಬ್ಬರದು ಸಮಸ್ಯೆ ಇದೆ. ಅದೇ ರೀತಿಯಲ್ಲಿ ಈ ಅನ್ಯ ಜನಗಳ ಮಧ್ಯದಲ್ಲಿ ದೇವರು ಯೋನನಿಗೆ ಆ ಒಂದು ಆಪತ್ತು ಬರಮಾಡಿದಾಗ ಎಲ್ಲ ಅನ್ಯ ಜನಗಳಿಗೆ ಏನಾಯ್ತು, ತೊಂದರೆ ಉಂಟಾಯ್ತು. ತೊಂದರೆ ಉಂಟಾಗಿದ ತಕ್ಷಣ ಅವ್ರೇನ್ ಯೋಚನೆ ಮಾಡ್ತಾ ಇದ್ದಾರೆ ಅಂದ್ರೆ, ಇದಕ್ಕೆ ಯಾರೋ ಒಬ್ರು ಕಾರಣ ಇರಬೇಕು. ಅದಕ್ಕೆ ಏನ್ ಮಾಡ್ತಾ ಇದ್ದಾರೆ, ಆ ಕಾಲದಲ್ಲಿ ಜನಗಳು ಏನ್ ಮಾಡ್ತಾ ಇದ್ರು ಅಂದ್ರೆ, ಚೀಟಿಗಳಾಗ್ತವೆ, ಎಲ್ಲರ ಹೆಸರುಗಳನ್ನ ಬರೆದಿ ಚೀಟಿಗಳನ್ನ ಹಾಕಿ, ಚೀಟಿಗಳಲ್ಲಿ ಅದನ್ನ ಒಂದು ಚೀಟಿ ಯಾರಾದ್ರೂ ಒಬ್ಬರ ಕೈನಲ್ಲಿ ಎತ್ತಿಸೋರು, ಆ ಚೀಟಿನಲ್ಲಿ ಯಾರ ಹೆಸರು ಬರ್ತೈತೋ ಅದು ಅವರೇ ಕಾರಣ ಅಂತ ಅವರು ನಂಬಿಕೆ ಆ ರೀತಿಯಲ್ಲಿ ಇತ್ತು. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಿ, ಅನೇಕ ಸಮಯದಲ್ಲಿ ಆ ರೀತಿಯಲ್ಲಿ ನಂಬಿಕೆ ಇತ್ತು. ಯೇಸುಸ್ವಾಮಿನ ಶಿಲುಬೆಯಲ್ಲಿ ಹಾಕಿದಾಗ್ಲೂ ಸಹ ಅವರು ಆ ಬಟ್ಟೆಗೋಸ್ಕರ ಏನ್ ಮಾಡ್ತಾರೆ, ಚೀಟು ಹಾಕ್ತಾರೆ, ಆ ಚೀಟು ಸಿಗ್ತದೆ. ಆಮೇಲೆ ಇನ್ನೊಂದು ನೋಡ್ತೀವಿ ನಾವು, 12 ಜನ ಶಿಷ್ಯಂದಿರಲ್ಲಿ ಇಸ್ಕರಿಯೋತು ಯೂದ ಯೇಸುಸ್ವಾಮಿನ ಹಿಡ್ಕೊಂಡು ಅವನ ಪಾಡಕ್ಕೆ ಅವನು ಹೋಗ್ಬಿಟ್ಟು ನೇಣು ಹಾಕೊಂಡು ಸಾಯಂತ ಸಮಯದಲ್ಲಿ ಅಪೊಸ್ತಲರ ಪಟ್ಟಿಯಲ್ಲಿ ಒಬ್ಬರನ್ನ ಸೇರಿಸ್ತಾರೆ. ಮತ್ತಯನ್ನ ಸೇರಿಸೋ ಸಮಯದಲ್ಲಿ ಅವರೆಲ್ಲರೂ ಏನ್ ಮಾಡ್ತಾರೆ ಅಂದ್ರೆ, ಒಂದು ಚೀಟಿ ಹಾಕ್ತಾರೆ. ಚೀಟಿ ಹಾಕ್ಬಿಟ್ಟು ಆ ಚೀಟಿ ಮತ್ತಯ್ಯನಿಗೆ ಬರ್ತೈತೆ. ಮತ್ತಯನ್ನ ಏನ್ ಮಾಡ್ತಾರೆ, ಅಪೊಸ್ತಲರನಲ್ಲಿ 12ನೇ ಅಪೊಸ್ತಲರನ್ನಾಗಿ ಅವನ್ನ ಆರಿಸ್ಕೊಂತಾರೆ. ಆದ್ರೆ ಇಲ್ಲಿ ಅದೇ ತರ ನೋಡ್ತೀವಿ, ಇಲ್ಲಿ ಯಾರ್ದು ತಪ್ಪು ಅಂತ ನೋಡೋದಕ್ಕೋಸ್ಕರ ಅವರೆಲ್ಲ ಏನ್ ಮಾಡ್ತಾರೆ, ಚೀಟಿ ಹಾಕ್ತಾರೆ. ಆ ಚೀಟಿ ಯಾರಿಗೆ ಬೀಳ್ತದೆ, ಯೋನನ ಹೆಸರು ಆ ಚೀಟಿನಲ್ಲಿ ಬೀಳುತ್ತದೆ. 8. ಅದನ್ನು ನೋಡಿ ಅವರು, ಅಯ್ಯ, ಈ ಕೇಡು ನಮಗೆ ಸಂಭವಿಸದಕ್ಕೆ ಯಾರು ಕಾರಣ ಎಂಬುದನ್ನು ನೀನೇ ನಮಗೆ ತಿಳಿಸು. ನೀನು ಎಲ್ಲಿಂದ, ಯಾವ ಕೆಲಸದ ಮೇಲೆ ಬಂದಿ? ನೀನು ಯಾವ ದೇಶದವನು, ಯಾವ ಜನಾಂಗದವನು ಎಂದು ಅವನನ್ನು ಕೇಳಲು ಅವನು ಅವರಿಗೆ, ನಾನು ಇಬ್ರಿಯನು, ಕಡಲನ್ನು ಒಣನೆಲವನ್ನು ಸೃಷ್ಟಿಸಿದ ಪರಲೋಕ ದೇವರಾದ ಯೆಹೋವನ ಭಕ್ತನು ಎಂದು ಹೇಳಿದನು. ಸಾಕು. ಇಲ್ಲಿ ನಾವು ನೋಡ್ತೀವಿ, ಈಗ ಆ ಒಂದು ಚೀಟಿ ಯೋನನಿಗೆ ಬಿತ್ತು. ಚೀಟಿ ಬಿದ್ದಾಗ ಮೊದಲನೇದಾಗಿ ಇವರು ಡೈರೆಕ್ಟ್ ಆಗಿ ಅವ್ನಿಗೆ ಹೇಳ್ತಾ ಇಲ್ಲ, ಇದಕ್ಕೆ ನೀನೇ ಕಾರಣ ಅಂತ ಹೇಳ್ತಾ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ, ಏನಪ್ಪಾ ನೀನು ಯಾವ ಊರು, ಎಲ್ಲಿಂದ ಬಂದಿ, ಈ ಎಲ್ಲಾ ವಿಪತ್ತು ಸಂಭವಿಸುವುದಕ್ಕೆ ಯಾರ್ ಕಾರಣ ಅಂತ ನೀನೇ ಹೇಳು. ನೋಡ್ರಿ ಎಷ್ಟು ಸಮಾಧಾನದಿಂದ ಅವ್ರು ಕೇಳ್ತಾ ಇದ್ದಾರೆ.
ನೀನೇ ನಿನ್ ಚೀಟಿ ಹೆಸರಲ್ಲಿ, ಈ ಚೀಟಿಯಲ್ಲಿ ನಿನ್ನ ಹೆಸರೇ ಬಂದೈತೆ, ನೀನೇ ಇದಕ್ಕೆ ಕಾರಣ ಅಂತ ಹೇಳ್ತಾ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ, ಈ ಚೀಟಿನಲ್ಲಿ ಹೆಸರು ಬಂದಿದ ತಕ್ಷಣ ಅವನ ಕಡೆ ಮುಖ ಮಾಡಿ ನೋಡ್ತಾರೆ, ಅಯ್ಯ ಸ್ವಾಮಿ ನೀನೇ ಹೇಳು, ಇದಕ್ಕೆಲ್ಲ ವಿಪತ್ತಿಗೆ ಕಾರಣ ಯಾರು ಅಂತ ಹೇಳು, ಮತ್ತೆ ನೀನ್ ಯಾರು, ಯಾವ ದೇಶದವನು, ಅವನ್ನೆಲ್ಲ ಏನ್ ಮಾಡ್ತಾ ಇದ್ದಾರೆ, ಅವನ್ನ ವಿಚಾರಿಸ್ತಾ ಇದ್ದಾರೆ. ವಿಚಾರಿಸ್ತಾ ಇದ್ದಾಗ ಅವನು ಸ್ಪಷ್ಟವಾಗಿ ಹೇಳ್ತಾನೆ ನೋಡ್ರಿ. ಅವನು 9ನೇ ವಚನದಲ್ಲಿ ಅವನು, ನಾನು ಇಬ್ರಿಯನು, ಕಡಲನ್ನು ಒಣನೆಲ್ಲವನ್ನು ಸೃಷ್ಟಿಸಿದ ಪರಲೋಕದ ದೇವರಾದ ಯೆಹೋವನ ಭಕ್ತನು ಎಂದು ಹೇಳಿದನು. ಅವನು ಹೇಳ್ತಾ ಇದ್ದಾನೆ, ನಾನು ಇಬ್ರಿಯನು, ಈ ಆಕಾಶ ಭೂಮಿಯನ್ನು ಉಂಟು ಮಾಡಿರುವಂತ ದೇವರ ಭಕ್ತನು ಅಂತ ಎಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದಾನೆ. ಆಮೇಲೆ 10, ಇವನು ಯೆಹೋವನ ಸನ್ನಿಧಿಯಿಂದ ಓಡಿ ಬಂದವನು ಎಂಬುದನ್ನು ಅವನು ಮೊದಲು ಹೇಳಿದ ಒಂದು ಮಾತಿನಿಂದ ಆ ಜನರು ತಿಳಿದುಕೊಂಡರು. ಈಗ ಇದನ್ನು ಕೇಳಿ ಬಹಳವಾಗಿ ಹೆದರಿ, ಇದೇನು ನೀನು ಮಾಡಿದ್ದು ಅಂದರು. ಬಳಿಕ ಸಮುದ್ರವು ಹೆಚ್ಚೆಚ್ಚಾಗಿ ಅಲ್ಲೋಲ ಕಲ್ಲೋಲವಾದ ಕಾರಣ ಅವರು, ನಮ್ಮ ಮೇಲೆ ಎದ್ದಿರುವ ಸಮುದ್ರವು ಶಾಂತವಾಗುವ ಹಾಗೆ ನಿನ್ನನ್ನು ಏನು ಮಾಡೋಣ ಎಂದು ಪ್ರಶ್ನೆ ಮಾಡಲು ಅವನು ಅವರಿಗೆ, ನನ್ನನ್ನೆತ್ತಿ ಸಮುದ್ರದಲ್ಲಿ ಹಾಕಿರಿ, ನಿಮ್ಮ ಮೇಲೆ ಎದ್ದಿರುವ ಸಮುದ್ರವು ಶಾಂತವಾಗುವುದು. ಈ ದೊಡ್ಡ ದೊಡ್ಡ ತುಫಾನು ನಿಮಗೆ ಸಂಭವಿಸಿದ್ದು ನನ್ನ ನಿಮಿತ್ತವೇ ಎಂಬುದು ನನಗೆ ಗೊತ್ತು ಎಂದು ಉತ್ತರ ಕೊಟ್ಟನು. ಇಲ್ಲಿ ನೋಡ್ರಿ, ಇಲ್ಲಿ ಸ್ಪಷ್ಟವಾಗಿ ಹೇಳ್ತದೆ ಅವ್ರಿಗೆ. ಅವನು ಹೇಳಿದ ತಕ್ಷಣ ನಾನು ಇಬ್ರಿಯನು, ನಾನು ಯೆಹೋವನ ಭಕ್ತನು ಅಂತ ಹೇಳಿದ ತಕ್ಷಣ ಅವ್ರಿಗೆ ಗೊತ್ತಾಗ್ಬಿಡ್ತೈತೆ, ಅವ್ರಿಗೆ ಭಯ ಹಿಡಿತೈತಿ. ಯಾಕಂದ್ರೆ ಗೊತ್ತಾಗ್ಬಿಡ್ತೀವಿ ಅವ್ರಿಗೆ, ಇವನಿಗೆ ಈ ಯಾರ್ಯಾರು ಯೆಹೋವನ ನಂಬಿರ್ತಾರೆ ಅವ್ರಿಗೆಲ್ಲ ವಿಪತ್ತು ಬರೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಯೆಹೋವನ ಚಿತ್ತದ ಅನುಸಾರವಾಗಿ ನಡೆಯದೆ ಬೇರೆ ಮಾರ್ಗದಲ್ಲಿ ನಡೆದ್ರೆ ಅವ್ರಿಗೆ ತೊಂದರೆ ಆಗುತ್ತೆ. ಯಾಕೆಂದ್ರೆ ಇವ್ರಿಗೆಲ್ಲರಿಗೂ ಗೊತ್ತಿತ್ತು, ದೇವರು ಐಗುಪ್ತ ದೇಶದಿಂದ ಇವ್ರನ್ನೆಲ್ಲ ಬಿಡಿಸಿದಾಗ ಕೆಂಪು ಸಮುದ್ರವನ್ನು ವಿಭಾಗ ಮಾಡಿದ್ದು ಇದೆಲ್ಲ ಇಡೀ ಎಲ್ಲರಿಗೂ ಗೊತ್ತಿತ್ತು. ಆದ್ರಿಂದ ಇವರು ಅನ್ಯ ಜನಗಳು ತಿಳ್ತಾ ಇದ್ದಾರೆ, ಇವನು ಯೆಹೋವನಿಂದ ತಪ್ಪಿಸಿಕೊಂಡು ಈ ಸ್ಥಳದಲ್ಲಿ ಬಂದಿದ್ದಾರೆ, ಅದಕ್ಕೆ ಇದಕ್ಕೆ ಈ ರೀತಿಯಾಗಿ ಎಲ್ಲ ವಿಪತ್ತುಗಳು ಸಂಭವಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಮತ್ತೆ ತುಂಬಾ ಭಯ ಆಯ್ತಂತೆ ಅವ್ರಿಗೆ, ಭಯ ಹಿಡಿದರು ಜನಗಳಿಗೆ. ಯಾಕಂದ್ರೆ ಆ ಯೆಹೋವ ದೇವರನ್ನುವಂತ ಸನ್ನಿಧಿಯಿಂದ ಬಂದಿದ್ದಾನೆ ಇವನು ಇಬ್ರಿಯನು. ಅದಕ್ಕೆ ಅವ್ರು ಹೇಳ್ತಾರೆ, ಈ ವಿಪತ್ತಿನಿಂದ ನಮ್ಮನ್ನು ಕಾಪಾಡೋದಕ್ಕೆ ನಾವು ಏನ್ ಮಾಡೋಣ, ನೀನೇ ಹೇಳು. ದೇವರ ಮಕ್ಕಳಂದ್ರೆ ಅವ್ರಿಗೆ ಭಯ ಇರುತ್ತೆ, ಯಾರಿಗೆ ಆಗ್ಲಿ. ಯಾಕಂದ್ರೆ ನಾವ್ ಎಲ್ಲೇ ಹೋಗಿ ನೋಡ್ತೀವಿ, ನಾವು ದೇವರ ಮಕ್ಕಳು ಅನ್ನುವಂಥ ಭಯ ಅವ್ರಿಗಿರುತ್ತೆ. ಆದ್ರೆ ನಾವ್ ಎಲ್ಲೇ ತಪ್ಪಿಸ್ಕೊಂಡು ಹೋಗಿದ್ರು ಅವ್ರಿಗೆ ನಮ್ಗೆ ಗೊತ್ತಾಗತ್ತೆ, ದೇವರ ಮಕ್ಕಳಿಗೆ ಈ ರೀತಿಯಲ್ಲೆಲ್ಲ ಕಷ್ಟ ಬರೋದಕ್ಕೆ ಸಾಧ್ಯ ಇಲ್ಲ. ಇವರು ದೇವರ ಸನ್ನಿಧಿಯಿಂದ ತಪ್ಪಿಸ್ಕೊಂಡಿದ್ದಾರೆ, ದೇವರ ವಿರುದ್ಧವಾಗಿದ್ದಾರೆ, ಅದರಿಂದಲೇ ಇವ್ರಿಗೆ ಏನಾಗ್ತಾ ಇದೆ, ಈ ವಿಪತ್ತುಗಳು ಸಂಭವಿಸ್ತಾ ಇದ್ದಾರೆ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಈ ವಿಪತ್ತಿನಿಂದ ನಮಗೆ ಪಾರಾಗೋದಕ್ಕೆ ನಾವು ಏನ್ ಮಾಡ್ಬೇಕು ಅಂತ ನೀನೇ ಹೇಳು ಅಂತ. ಆಮೇಲೆ ಯೋನ ಹೇಳ್ತಾ ಇದ್ದಾನೆ, ಈ ಎಲ್ಲಾ ವಿಪತ್ತುಗಳಿಂದ ನೀವು ಪಾರಾಗ್ಬೇಕಾದ್ರೆ ನೀವು ಒಂದೇ ಒಂದು ಕೆಲಸ ಮಾಡ್ಬೇಕು. ಯಾಕಂದ್ರೆ ಅವನು ಒಪ್ಕೊಂತಾ ಇದ್ದಾನೆ, ನಾನೇ ತಪ್ಪು, ನಾನು ದೇವರ ಸನ್ನಿಧಿಯಿಂದ ಹೋಗಿದ್ದೀನಿ, ದೇವರು ನನಗೆ ನಿನವೇಗ್ ಹೋಗು ಅಂತ ಹೇಳಿದ್ರು, ನಾನು ದುಡ್ಡು ಕೊಟ್ಟು ತಾರ್ಷಿಷಿಗೆ ಬಂದಿದ್ದೀನಿ, ದೇವರು ಈ ವಿಪತ್ತನ್ನ ಸಂಭವಿಸಿದ್ದಾರೆ, ನಾನು ಏನು ಆಗೋದಿಲ್ಲ ಅಂತ ತಿಳ್ಕೊಂಡು ಬಂದೆ. ಆದ್ರೆ ದೇವರ ತನ್ನ ಚಿತ್ತವನ್ನು ನೆರವೇರಿಸುವುದಕ್ಕೋಸ್ಕರ ನಮಗೆ ಎಲ್ಲಾ ತಡೆಗಳನ್ನ ಮಾಡಿದ್ದೇನೆ. ಅದರಿಂದ ನನ್ನನ್ನ ಎತ್ತಿ ಏನ್ ಮಾಡ್ರಿ, ಸಮುದ್ರದೊಳಗಡೆ ಹಾಕಿ, ನಿಮಗೆ ಬಂದಿರುವಂತ ಈ ವಿಪತ್ತು, ಈ ತೊಂದರೆಗಳೆಲ್ಲ ಶಾಂತವಾಗುತ್ತದೆ. ನೆಕ್ಸ್ಟ್, ನಾವಿಕರು ಒಪ್ಪದೆ ದಡಕ್ಕೆ ಹಿಂದಿರುಗಬೇಕೆಂದು ಹುಟ್ಟು ಹಾಕುತ್ತಾ ಬಂದರೂ ಸೇರಲು ಆಗಲಿಲ್ಲ. ಸಮುದ್ರವು ಇನ್ನು ಅಲ್ಲೋಲ ಕಲ್ಲೋಲವಾಗಿ ಅವರನ್ನು ಎದುರಿಸಿತು. ಹೀಗಿರಲು ಅವರು ಯೆಹೋವನಿಗೆ ಮೊರೆಯಿಟ್ಟು, ಯೆಹೋವನೇ ಲಾಲಿಸು, ಈ ಮನುಷ್ಯನ ಪ್ರಾಣ ನಷ್ಟಕ್ಕಾಗಿ ನಾಶನವು ನಮಗೆ ಬಾರದಿರಲಿ. ನಿರಪರಾಧಿಯನ್ನು ಕೊಲ್ಲುವ ದೋಷಕ್ಕೆ ನಮ್ಮನ್ನು ಗುರಿ ಮಾಡಬೇಡ. ಯೆಹೋವನೇ, ನಿನ್ನ ಚಿತ್ತಾನುಸಾರ ಮಾಡಿದೀಯಲ್ಲ ಎಂದು ಬಿನ್ನವಿಸಿ ಯೋನನನ್ನು ಎತ್ತಿ ಸಮುದ್ರದಲ್ಲಿ ಹಾಕಿದರು. ಕೂಡಲೇ ಸಮುದ್ರವು ತನ್ನ ರೌದ್ರವನ್ನು ನಿಲ್ಲಿಸಿಬಿಟ್ಟಿತು. ಇದನ್ನು ನೋಡಿ ಆ ಜನರು ಯೆಹೋವನಿಗೆ ಬಹಳ ಭಯಪಟ್ಟು ಆತನಿಗೆ ಯಜ್ಞವನ್ನು ಸಮರ್ಪಿಸಿ ಅರಕೆಗಳನ್ನು ಮಾಡಿಕೊಂಡರು. ಇತ್ತ ಯೋನನನ್ನು ನುಂಗಲು ಯೆಹೋವನು ಒಂದು ದೊಡ್ಡ ಮೀನಿಗೆ ಅಪ್ಪಣೆ ಮಾಡಿದನು. ಯೋನನು 3 ದಿನ ಹಗಲಿರುಳು ಆ ಮೀನಿನ ಹೊಟ್ಟೆಯೊಳಗೆ ಇದ್ದನು. ಇಲ್ಲಿ ನಾವು ನೋಡ್ತೀವಿ 9ನೇ ವಚನದಲ್ಲಿ ನಾವಿಕರು ಏನ್ ಮಾಡ್ತಾರೆ,
ಅದನ್ನ ಒಪ್ಪಲಿಲ್ಲ. ಯೋನ ಹೇಳ್ತಾನೆ, ನನ್ನ ಎತ್ತಿ ನೀರಲ್ಲಿ ಹಾಕರಿ, ಆಗ ನಿಮಗೆ ಸಂಭವಿಸಿರುವಂತ ವಿಪತ್ತು ಏನಾಗುತ್ತೆ, ನಿಮಗೆ ಶಾಂತವಾಗುತ್ತೆ ಅಂತ ಹೇಳಿದಾಗ ಈ ನಾವಿಕರು ಅವನ್ನ ಎತ್ತಾಕಕ್ಕೆ ಒಪ್ಪಲಿಲ್ಲ. ಕಾರಣ ಏನು ಅಂದ್ರೆ, ಇವರು ದೇವರ ಮಗ, ಇವನು ದೇವರ ಪ್ರವಾದಿ ಅನ್ನೋದನ್ನ ಅವ್ರಿಗೆ ತಿಳ್ಕೊಂಡ್ರು. ಇವನಿಗೇನಾದ್ರೂ ನಾವು ಹೆಚ್ಚು ಕಡಿಮೆ ಮಾಡಿದ್ರೆ ನಮ್ಗೆ ಏನ್ ತೊಂದರೆ ಆಗ್ಬಿಡುತ್ತೋ, ಇವನು ಸಾಮಾನ್ಯದವರಲ್ಲ, ಇದು ಯೆಹೋವನ ಭಕ್ತನಿವನು ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು, ಭಯ ಪಟ್ರು. ಅವರೆಲ್ಲ ಹೆದರಿ ಸಮುದ್ರ, ಯಾವಾಗ ಅವರು ಭಯ ಪಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಾಗ ಏನಾಯ್ತು, ಇನ್ನೂ ಹೆಚ್ಚಾಗಿ ಅಲ್ಲೋಲ ಕಲ್ಲೋಲ ಆಗುವುದನ್ನ ನಾವಲ್ಲಿ ನೋಡ್ತೀವಿ. ಇನ್ನು ಹೆಚ್ಚಾಗಿ ಜಾಸ್ತಿ ಮೊದಲಿದ್ದಕ್ಕೆ ದುಪ್ಪಟ್ಟಾಗಿ ಅಲೆಗಳು ಬಿರುಗಾಳಿ ಬೀಸೋದಕ್ಕೆ ಪ್ರಾರಂಭ ಆಯ್ತು. ಅದಕ್ಕೆ ಅವ್ರೇನ್ ಮಾಡ್ತಾರೆ, ಸರಿ ನಾವ್ ಏನ್ ಮಾಡಿದ್ರು ನಮ್ಮ ಪ್ರಾಣ ಉಳಿಸ್ಕೊಳೋದಕ್ಕೆ ನಾವ್ ಇವಾಗ ಏನ್ ಮಾಡ್ಬೇಕು, ಯೆಹೋವ ದೇವರನ್ನ ಅವ್ರನ್ನ ಬೇಡ್ಕೊಂತಾರೆ ಅವರು. ದೇವರೇ ನಮ್ಮನ್ನ ಲಾಲಿಸು, ಈತನ ಪ್ರಾಣ ನಷ್ಟಕ್ಕೆ ನಾವೇನು ಕಾರಣರಲ್ಲ, ಆದ್ರೆ ನಮ್ಮ ಪ್ರಾಣ ನಾವು ಉಳಿಸ್ಕೊಳೋದಕ್ಕೋಸ್ಕರ ಈ ಕೆಲಸ ಮಾಡ್ಲೇಬೇಕು. ಅದನ್ನ ಮೊದಲನೇದಾಗಿ ಆತನೇ ಹೇಳಿದ್ದಾನೆ, ನನ್ನಿಂದ ಈ ತೊಂದ್ರೆ, ನನ್ನನ್ನ ಎತ್ತಿ ನೀರಲ್ಲಿ ಹಾಕಿ ಆಗ ನಿಮಗೆ ಶಾಂತವಾಗುವುದು ಅಂತ ಹೇಳ್ಬಿಟ್ಟು ಅವನೇ ಹೇಳಿದಾಗ ಅವ್ರೇನ್ ಮಾಡ್ತಾರೆ, ಯೆಹೋವನೇ ನಿನ್ನ ಚಿತ್ತಾನುಸಾರವಾಗಿ ಮಾಡಿದ್ಯಲ್ಲ ಎಂದು ಭಿನ್ನವಿಸಲು ಯೋನನನ್ನು ಎತ್ತಿ ಸಮುದ್ರದಲ್ಲಿ ಹಾಕಿದರು. 15ನೇ ವಚನದಲ್ಲಿ ನಾವು ನೋಡ್ತೀವಿ, ಯೋನನು ಎತ್ತಿ ಏನ್ ಮಾಡ್ತಾರೆ, ಅವರು ಸಮುದ್ರದಲ್ಲಿ ಹಾಕ್ತಾರೆ. ಇದು ದ್ವೇಷದಿಂದ ಅಲ್ಲ, ಕೋಪದಿಂದ ಅಲ್ಲ, ಏನ್ ಮಾಡ್ತಾರೆ, ತಮ್ಮ ಪ್ರಾಣ ಉಳಿಸ್ಕೊಳ್ಳೋದಕ್ಕೋಸ್ಕರ ಅವನ್ನ ಎತ್ತಿ ನೀರಲ್ಲಿ ಹಾಕ್ತಾರೆ. ಆ ನೀರಲ್ಲಿ ಹಾಕಿದ ತಕ್ಷಣ ಏನಾಗುತ್ತೆ, ಆ ರೌದ್ರವನ್ನು ನೀರಲ್ಲಿ ಹಾಕಿದ ಕೂಡಲೇ ಏನಾಯ್ತು, ಸಮುದ್ರ ಶಾಂತವಾಗೋದು. ಆ ತೊಂದರೆ ಇದ್ದಂತಹ ಎಲ್ಲ ದೇವರ ಒಂದು ಬಿರುಗಾಳಿ, ಆ ರೌದ್ರ ಏನಿತ್ತು ಎಲ್ಲ ಶಾಂತವಾಯಿತು. ಶಾಂತವಾಗಿದ ತಕ್ಷಣ ಎರಡನೇದಾಗಿ ನಾವು ನೋಡ್ತೇವೆ, ಇದನ್ನು ನೋಡಿ ಆ ಜನರು ಯೆಹೋವನಿಗೆ ಬಹಳ ಭಯಪಟ್ಟು ಆತನಿಗೆ ಯಜ್ಞವನ್ನು ಅರ್ಪಿಸಿ ಹರಕೆಗಳನ್ನು ಮಾಡಿಕೊಂಡರು. ಅವರೆಲ್ಲ ಭಯಪಟ್ರು, ಇವನ್ನ ಎತ್ತಾಕ್ಬಿಟ್ಟಿದೀವಿ, ಯೆಹೋವ ದೇವರು ನಮಗೇನ್ ತೊಂದರೆ ಕೊಟ್ಬಿಡ್ತಾರೋ, ನಮಗೇನ್ ಶಿಕ್ಷೆ ಕೊಟ್ಬಿಡ್ತಾರೋ ಅಂತ ಹೇಳಿ ಅವ್ರು ತುಂಬಾ ಭಯಪಟ್ರು. 17ನೇ ವಚನದಲ್ಲಿ ನೋಡ್ತೀವಿ, ಇತ್ತ ಯೋನನನ್ನು ನುಂಗಲು ಯೆಹೋವನು ಒಂದು ದೊಡ್ಡ ಮೀನಿಗೆ ಅಪ್ಪಣೆ ಮಾಡಿದನು. ಯೋನನು 3 ದಿನ ಹಗಲು ಆ ಮೀನಿನ ಹೊಟ್ಟೆಯೊಳಗೆ ಇದ್ದನು. ಈ ಮೊದಲನೇ ಅಧ್ಯಾಯದಲ್ಲಿ ನಾವಿಷ್ಟು ನೋಡ್ತೀವಿ, ಅವನು ಯಾವಾಗ ನೀರಲ್ಲಿ ಎತ್ತಾಕಿದ್ರು ದೇವರು ಒಂದು ದೊಡ್ಡ ಮೀನಿಗೆ ಅಪ್ಪಣೆ ಕೊಟ್ರು ಆತನನ್ನ ನುಂಗಲು ದೇವರ ಅಪ್ಪಣೆ ಕೊಟ್ಟಿದ ತಕ್ಷಣ ಆ ಮೀನ್ ಬಂದ್ಬಿಟ್ಟು ಏನ್ ಮಾಡ್ತು, ಆ ಯೋನನನ್ನ ನುಂಗಿತು. 3 ರಾತ್ರಿ 3 ಹಗಲು ಯೋನನು ಆ ಮೀನಿನ ಹೊಟ್ಟೆ ಒಳಗೆ ಇದ್ದನು. ಇದರ ಮುಂದಿನ ಭಾಗನ ನಾವು ಪಾರ್ಟ್ 2 ನಲ್ಲಿ ನೋಡ್ತೀವಿ. ಈಗ ಮೊದಲನೇ ಅಧ್ಯಾಯ, ಮೊದಲನೇ ಈ ಒಂದು 17 ವಚನಗಳನ್ನ ನಾವು ಧ್ಯಾನಿಸಿದೀವಿ. ಮುಂದಿನ ಈ ಒಂದು ಯೋನನ ಪುಸ್ತಕ 2ನೇ ಅಧ್ಯಾಯಕ್ಕಾಗಿ ಭಾಗ 2 ಧ್ಯಾನಿಸಿರಿ. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.